399 ಮಹಾನಗರ ಪಾಲಿಕೆ, ನಗರ ಪಾಲಿಕೆ, ಗ್ರಾಮ ಪಂಚಾಯತ್, ಪುರಸಭೆ, ನಗರಸಭೆಗಳ ಎದುರುಗಡೆಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪ್ರತಿಭಟನೆ ನಂಬಿಕೊಂಡಿದ್ದೇವೆ. ಕಾಂಗ್ರೆಸ್ನ ನಾಯಕರಿಗೆ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಕಳೆದ 2 ವರ್ಷಗಳಿಂದ ತಾವು ಆಡಳಿತವನ್ನು ಸರಿಯಾಗಿ ಮಾಡ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗಿರಲಿಲ್ಲ. ರಾಜ್ಯದಿಂದ ಪ್ರತಿ ಮನೆಗೆ ಇವರು 10,000 ಸಿದ್ದರಾಮಯ್ಯ ಕೊಡಬೇಕು, ಅಷ್ಟು ಟ್ಯಾಕ್ಸ್ ಏರಿಸಿದ್ದಾರೆ, ಯಾವುದನ್ನು ಬಿಡ್ಲಿಲ್ಲ. ಈ ಕರಾವಳಿ ಭಾಗದಲ್ಲಿ 9/11 ಏನ್ ನಾವು ಕನ್ವರ್ಷನ್ ಅಂತ ಹೇಳ್ತೀವಿ ಅದನ್ನ ನಿಲ್ಲಿಸಿದ್ದಾರೆ, ಮರಳನ್ನು ನಿಲ್ಲಿಸಿದ್ದಾರೆ, ಮರಳು ಮತ್ತೆ ಕೆಂಪು ಕಲ್ಲು ನಿಲ್ಲಿಸಿದ್ದಾರೆ. ಅದರಿಂದ ಸಾಕಷ್ಟು ಈ ಮನೆ ಕಟ್ಟಡ ಕಾಮಗಾರಿಗಳಿಗೆ ತೊಂದರೆ ಆಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಉಭಯ ಜಿಲ್ಲೆಗಳಲ್ಲಿ ಎಲ್ಲ ಸ್ಥಳೀಯ ಆಡಳಿತ ಸಂಸ್ಥೆಗಳ ಎದುರು ಸುಮಾರು 399 ಮಹಾನಗರ ಪಾಲಿಕೆ, ನಗರ ಪಾಲಿಕೆ, ಗ್ರಾಮ ಪಂಚಾಯತ್, ಪುರಸಭೆ, ನಗರಸಭೆಗಳ ಎದುರುಗಡೆಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪ್ರತಿಭಟನೆ ನಂಬಿಕೊಂಡಿದ್ದೇವೆ. ಈ ಪ್ರತಿಭಟನೆ ಮಾಡುವಂತ ದುಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕಳೆದ 2 ವರ್ಷಗಳಿಂದ ಕರ್ನಾಟಕವನ್ನು ಆಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಕಡೆಯಿಂದ ಇದು ಒಂದು ಕೋಮಿನ ತುಷ್ಟೀಕರಣಕ್ಕೆ ಸೀಮಿತ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ಇಡೀ ಕರ್ನಾಟಕದ ನಾಗರಿಕರ ಒಂದು ಜೀವನ ಇವತ್ತು ಅಸ್ತವ್ಯಸ್ತಗೊಂಡಿದೆ. ಕಳೆದ 2 ವರ್ಷಗಳಿಂದ ಯಾವುದೇ ರೀತಿಯಲ್ಲಿ ಜನಸ್ನೇಹಿ, ಪರವಾಗಿರ್ತಕ್ಕಂಥ ಯೋಜನೆಗಳು ಅನುಷ್ಠಾನ ಆಗ್ತಾ ಇಲ್ಲ. ಯಾವ ಎಲ್ಲ ಯೋಜನೆಗಳು, ಯಾವ ಎಲ್ಲ ಸರ್ಕಾರಿ ವ್ಯವಸ್ಥೆಗಳು ಇವತ್ತು ಆಗಬೇಕಾಗಿತ್ತ ಅದ್ಯಾವುದು ಕೂಡ ಜಾರಿಯಾಗುವಂತ ಪರಿಸ್ಥಿತಿಯಲ್ಲಿಲ್ಲ. ಕಳೆದ 2 ವರ್ಷಗಳಿಂದ ಸ್ನೇಹಿತರೆ, ಒಂದೇ ಒಂದು ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಯನ್ನು ಕೊಡುವಂತ ಕೆಲಸ ಈ ಸರ್ಕಾರ ಮಾಡಿಲ್ಲ. ಬಡವರಿಗೆ, ದೀನ ದಲಿತರಿಗೆ, ಹಿಂದುಳಿದವರಿಗೆ ಏನು ಸರ್ಕಾರ ಮನೆಗಳನ್ನು ಆಶ್ರಯ ಯೋಜನೆ ಮುಖಾಂತರ ನಿರ್ಮಾಣ ಮಾಡಿ ಕೊಡಬೇಕಾ? ಇವತ್ತು ಕಳೆದ 2 ವರ್ಷಗಳಿಂದ ಒಂದೇ ಒಂದು ಮನೆಯನ್ನು ಕಟ್ಟಿಕೊಡುವಂತ ಯೋಗ್ಯತೆ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಲ್ಲ. ಕಾಂಗ್ರೆಸ್ನ ನಾಯಕರಿಗೆ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಕಳೆದ 2 ವರ್ಷಗಳಿಂದ ತಾವು ಆಡಳಿತವನ್ನು ಸರಿಯಾಗಿ ಮಾಡ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗಿರಲಿಲ್ಲ. ಇವತ್ತು ಈ ಪ್ರತಿಭಟನೆ ಕೇವಲ ಒಂದು ರಾಜಕೀಯಕ್ಕಾಗಿ ಅಂತ ಹೇಳೋದು ನೀವು ಮಾತಾಡಬಹುದು. ಆದ್ರೆ ಇವತ್ತು ಈ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಜನರಿಗೋಸ್ಕರವಾಗಿ ಮಾಡುತ್ತಿರುವಂತಹ ಪ್ರತಿಭಟನೆ. ಇವತ್ತು ಈ ಜನರಿಗೋಸ್ಕರ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಜನರಿಗಾಗುವಂತ ಕಷ್ಟ 1, 2 ಅಂತ ಕೇಳಿದ್ರೆ 100 ಕಷ್ಟಗಳನ್ನ ಜನರು ಅನುಭವಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮೂಡ ಹಗರಣ, ವಾಲ್ಮೀಕಿ ಹಗರಣ, ಈ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಆದರೆ, ಇನ್ನೊಂದು ಕಡೆಗಳಲ್ಲಿ ಮಂಗಳೂರಿನಲ್ಲಿ ಆಗುತ್ತಿರುವಂತಹ ತೊಂದರೆಗಳು. ಇವತ್ತು ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಭಾರತೀಯ ಜನತಾ ಪಾರ್ಟಿ ಧರಣಿ ಸತ್ಯಾಗ್ರಹದಲ್ಲಿ ಸರಿಸುಮಾರು 25 ವಿಚಾರಗಳನ್ನ ಸಾರ್ವಜನಿಕರ ಮಧ್ಯದಲ್ಲಿಟ್ಟಿದೆ. ನಮ್ಮ ಜಿಲ್ಲೆಯ 7,000 ಬಡ ಬಂಧುಗಳ BPL ಕಾರ್ಡ್ ಅನ್ನ ರದ್ದು ಮಾಡ್ಲಿಕ್ಕೆ ಹೊರಟಿದೆ. ಯಾಕೆ BPL ಕಾರ್ಡ್ ಅನ್ನು ರದ್ದು ಮಾಡುದು ಅಂತ ಕೇಳಿದ್ರೆ, ಅವರಿಗೆ ಅಕ್ಕಿ ಕೊಡ್ಲಿಕ್ಕೆ ಸರ್ಕಾರದ ಹತ್ರ ಹಣ ಇಲ್ಲ, ಅವರಿಗೆ ಕರೆಂಟ್ ಫ್ರೀ ಕೊಡಬೇಕು, ಅಥವಾ ಇನ್ನಿತರ ಸರ್ಕಾರದ ಸವಲತ್ತು ಕೊಡಬೇಕು. ಆ ಸರ್ಕಾರದ ಸವಲತ್ತು ಕೊಡಬೇಕು ಅಂತ ಹೇಳುವ ಕಾರಣ 7,000ಕ್ಕೂ ಅಧಿಕ ಜನರ BPL ಕಾರ್ಡ್ ಅನ್ನ ತೆಗೆದು ಅವರನ್ನು APL ಮಾಡಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಆ 7,000 ಜನರಿಗೆ ಕೊಡುವಂತ ಹಣ ಉಳಿತದೆ. ನಾಚಿಕೆ ಆಗಬೇಕು ನಿಮಗೆ. ಕಾಂಗ್ರೆಸ್ನ ಅಣತಿ ಅಂತ ಇದ್ದಂತ ಒಬ್ಬ ಕಮಿಷನರ್ ಟ್ಯಾಕ್ಸ್ ಏರಿಸುವಂತ ಕೆಲಸ ಮಾಡಿದ್ರು. ಇವತ್ತು ವಿಪರೀತ ಟ್ಯಾಕ್ಸ್ ಏರಿಸಿದ್ದಾರೆ, ನೀರಿನ ದರ ಏರಿಸಿದ್ದಾರೆ, ಮನೆ ಟ್ಯಾಕ್ಸ್ ಅನ್ನು ಏರಿಸಿದ್ದಾರೆ, ಎಲ್ಲ ರೀತಿಯ ಟ್ಯಾಕ್ಸ್ ಅನ್ನು ಏರಿಸಿದ್ದಾರೆ. ಟ್ಯಾಕ್ಸ್ ಏರಿಸಿದ್ದನ್ನು ನೋಡಿದ್ರೆ ಇವತ್ತು ರೆವೆನ್ಯೂದಲ್ಲಿ ಇರ್ಬೋದು 5 ರೂಪಾಯಿಯ
ಜನನ ಮರಣ ಪತ್ರದ ಇದನ್ನು 50 ರೂಪಾಯಿ ಮಾಡಿದ್ದಾರೆ. ಒಟ್ಟು ಟ್ಯಾಕ್ಸ್ ಏರಿಸಿದ್ದನ್ನು ನೋಡಿದ್ರೆ ಇವರ ತಿಂಗಳಿಗೆ 2,000 ಅಲ್ಲ ಕೊಡುದು, ರಾಜ್ಯದಿಂದ ಪ್ರತಿ ಮನೆಗೆ ಇವರು 10,000 ಸಿದ್ದರಾಮಯ್ಯ ಕೊಡಬೇಕು. ಅಷ್ಟು ಟ್ಯಾಕ್ಸ್ ಏರಿಸಿದ್ದಾರೆ. ಯಾವುದನ್ನು ಸಹ ಬಿಡ್ಲಿಲ್ಲ. ನಾವು ಹಾಕುವ ಬಟ್ಟೆಯಿಂದ ಹಿಡಿದು ತಿನ್ನುವ ತಿನಸಿನಿಂದ ಹಿಡಿದು ಎಲ್ಲದಕ್ಕೆ ಟ್ಯಾಕ್ಸ್ ಅನ್ನು ವಿಪರೀತ ಏರಿಸುವ ಮುಖಾಂತರ ಈ ರಾಜ್ಯದಲ್ಲಿ ಲೂಟಿಕೋರ ಕಾಂಗ್ರೆಸ್ ಸರ್ಕಾರ, ಟ್ಯಾಕ್ಸ್ ಕದಿಯುವ ಕಾಂಗ್ರೆಸ್ ಸರ್ಕಾರ, ಟ್ಯಾಕ್ಸ್ ಮಾತ್ರ ಕದೀತದೆ ಹೊರತು ಜನರಿಗೆ ಏನು ಕೊಡದ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ. ನಮ್ಮ ಬಿಜೆಪಿ ಸರ್ಕಾರ ಇರುವಾಗ ಜಿಲ್ಲೆಯಲ್ಲಿ 20,000ಕ್ಕಿಂತ ಜಾಸ್ತಿ ಮನೆ ಕೊಟ್ಟಿದೆ. ಅಂಬೇಡ್ಕರ್ ಇರ್ಬೋದು, ಆಶ್ರಯ ಇರ್ಬೋದು, ಬಸವಸತಿ ಯೋಜನೆ ಇರ್ಬೋದು, 20,000ಕ್ಕಿಂತ ಜಾಸ್ತಿ ಮನೆ ಕೊಟ್ಟಿದ್ದಾರೆ. ಆದ್ರೆ ಯಾವಾಗ ಕಾಂಗ್ರೆಸ್ ಬಂದಿದೆ, ಇವತ್ತು ಮಂಗಳೂರು ದಕ್ಷಿಣದಿಂದ ಹಿಡಿದು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಮನೆ ಕೊಡ್ಲಿಲ್ಲ. ರಾಜಣ್ಣ, ಒಂದೇ ಒಂದು ಮನೆ ಕೊಡ್ಲಿಲ್ಲ. ಪುತ್ತೂರಲ್ಲಿ 250 ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳುದಿಲ್ಲ. ಆ 250 ಮನೆ ಅದು ಪತ್ರದಲ್ಲೇ ಉಳಿತದ, ಮನೆ ಆಗಿ ಬರ್ತದ ಗೊತ್ತಿಲ್ಲ ಮಾತ್ರ. ಆದ್ರೆ ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಮನೆಯನ್ನ ಬಡವರಿಗೆ ಕೊಡ್ಲಿಲ್ಲ. ಈ ಕರಾವಳಿ ಭಾಗದಲ್ಲಿ 9/11 ಏನ್ ನಾವು ಕನ್ವರ್ಷನ್ ಅಂತ ಹೇಳ್ತೀವಿ ಅದನ್ನ ನಿಲ್ಲಿಸಿದ್ದಾರೆ, ಮರಳನ್ನ ನಿಲ್ಲಿಸಿದ್ದಾರೆ, ಮರಳು ಮತ್ತೆ ಕೆಂಪು ಕಲ್ಲು ನಿಲ್ಲಿಸಿದ್ದಾರೆ. ಅದರಿಂದ ಸಾಕಷ್ಟು ಈ ಮನೆ ಕಟ್ಟಡ ಕಾಮಗಾರಿಗಳಿಗೆ ತೊಂದರೆ ಆಗಿದೆ. ಜನಗಳಿಗೆ ಕೆಲಸ ಇಲ್ಲ, ಉದ್ದಿಮೆ ನಿಂತು ಹೋಗಿದೆ. ಮತ್ತೆ ಈ ಜನನ ಮರಣ ಪತ್ರಗಳ ಬಗ್ಗೆ 5 ರೂಪಾಯಿ ಇದ್ದಿದ್ದನ್ನ ಇವತ್ತು 70 ರೂಪಾಯಿ ತನಕ ಏರಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ ಇವರು. ಇನ್ನೊಂದು ಇವತ್ತು BPL ಕಾರ್ಡ್ಗಳನ್ನ ಕೂಡ ನಿಲ್ಲಿಸಿದ್ದಾರೆ. BPL ಕಾರ್ಡ್ ನಿಲ್ಲಿಸೋದು ಬಿಟ್ಟು APL ಕಾರ್ಡ್ಗಳನ್ನ ಕೂಡ ಮಾಡ್ತಾ ಇಲ್ಲ. ಯಾಕೋಸ್ಕರ ನಿಲ್ಲಿಸಿದ್ದಾರೆ ಅಂತ ಅನಿಸ್ತದೆ? ಇವಾಗ ಅವರು ಈ ಫ್ರೀ ಘೋಷಣೆಗಳನ್ನ ಮಾಡಿದ್ದಾರೆ. ಫ್ರೀ ಘೋಷಣೆ ಮಾಡಿದ ಮೇಲೆ ಅವ್ರಿಗೆ ಕೊಡ್ಲಿಕ್ಕೆ ಹಣ ಇಲ್ಲ. ಈ BPL ಕಾರ್ಡಿಗೆ ಹಾಕಿ ಕೊಡ್ಬೇಕು, ಅದಕ್ಕೆ ಹಣ ಹೊಂದಾಣಿಕೆ ಮಾಡಬೇಕು. ಅದಕ್ಕೋಸ್ಕರ ಹಣ ಹೊಂದಾಣಿಕೆ ಮಾಡ್ಲಿಕ್ಕೆ ಅವ್ರ ಹತ್ರ ಹಣ ಇಲ್ಲ. ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಸುಮಾರು 45 ಲಕ್ಷ BPL ಕಾರ್ಡ್ಗಳನ್ನ ರದ್ದು ಮಾಡೋದ್ರ ಮುಖಾಂತರ ಅವರಿಗೆ ಸಿಗ್ಬೇಕಾದಂತ ಸವಲತ್ತುಗಳನ್ನ ಕಂಪ್ಲೀಟ್ ನಿಲ್ಲಿಸ್ಬಿಟ್ಟಿದ್ದಾರೆ. ಅದೇ ರೀತಿ ಏನು ಈ ಫ್ರೀ ಕರೆಂಟ್ ಅಂತ ಹೇಳ್ತಾ ಇದ್ದಾರೆ, ಅದರ ಮೇಲೆ ಅವರು ಗ್ರಾಜ್ಯುಟಿಯನ್ನ ಇವತ್ತು 2 ಲಕ್ಷ ಬಿಲ್ ಬಂದ್ರೆ ಅದ್ರ ಮೇಲೆ 20,000, 1 ಲಕ್ಷ ಬಿಲ್ ಬಂದ್ರೆ ಅದ್ರ 10,000, 50,000 ಬಂದ್ರೆ 5,000. ಇವಾಗ ಒಂದು 10,000 ಬಿಲ್ ಬಂದ್ರೆ 1,000ವನ್ನ ಅದರ ಮೇಲೆ ಅಧಿಕವಾಗಿ ಇರ್ತಕ್ಕಂಥ ಇವತ್ತು ಕೆಲಸ ಕಾರ್ಯಗಳನ್ನ ಹಗಲು ದರೋಡೆಯನ್ನ ಕೊಳ್ಳೆ ಹೊಡಿತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಯಾಕೆಂದ್ರೆ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ಗೆ ಯಾವುದೇ ಶಾಸಕರ ಕೊರತೆ ಇರೋದ್ರಿಂದ ಯಾವುದೇ ಶಂಕುಸ್ಥಾಪನೆ ಇಲ್ಲ. ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಕೇಂದ್ರದ ಸ್ಮಾರ್ಟ್ ಸಿಟಿಗಳಲ್ಲಿ ಬಂದಂತ ಹಣದಲ್ಲಿ ಇವತ್ತು ಕೆಲವು ಉದ್ಘಾಟನೆಗಳನ್ನ ಮಾಡ್ತಾ ಇದ್ದಾರೆ. ಬಿಟ್ರೆ ಈ ರಾಜ್ಯ ಸರ್ಕಾರದಿಂದ ಕಾರ್ಪೊರೇಷನ್ಗೆ, ಮಂಗಳೂರು ಮಹಾನಗರ ಪಾಲಿಕೆಗೆ ಯಾವುದೇ ಅನುದಾನ ಬರ್ತಾ ಇಲ್ಲ. ಹಿಂದೆ ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು ಇದ್ದಂತ ಕಾಲದಲ್ಲಿ ಅನುದಾನವನ್ನು ಕೊಟ್ಟಿರೋದು ಬಿಟ್ರೆ ಇತ್ತೀಚಿನ ನಗರಾಭಿವೃದ್ಧಿ ಸಚಿವರಾದಂತ ಬೈರತಿ ಸುರೇಶ್ ಅವರು ಖಾಲಿ ಘೋಷಣೆ ಮಾಡಿ 25 ಲಕ್ಷ 75 ಲಕ್ಷ ಅಂತ ಹೇಳಿ ಹೋಗಿದ್ದಾರೆ. ಬಿಟ್ರೆ ಇದುವರೆಗೆ 1 ರೂಪಾಯಿ ಹಣವನ್ನು ಕೊಟ್ಟಿಲ್ಲ. ಸ್ವಲ್ಪ ಮಳೆ ಬಂದರೂ ಕೂಡ ಮಂಗಳೂರಲ್ಲಿ ಈ ಏನು ನೀರು ತುಂಬತಕ್ಕಂಥದ್ದು ಒಂದು ಕೃತಕ ಒಂದು ನೆರೆ, ಅದು ಯಾಕೆ ಆಗಿಲ್ಲ ಅಂದ್ರೆ ಅವರು ಈ ಮಳೆ ಬರುವ ಪೂರ್ವದಲ್ಲೇ ಈ ಚರಂಡಿಗಳನ್ನ, ರಾಜಕಾಲುವೆಗಳನ್ನ ಸಂಪೂರ್ಣ ಕ್ಲೀನ್ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಅದನ್ನ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತೇನಾಗಿದೆ, ಕರಾವಳಿಯಲ್ಲಿ ಸಂಪೂರ್ಣ ಈ ನೆರೆ ಪ್ರವಾಹ ಹಾವಳಿ ಹೆಚ್ಚಾಗ್ತಾ ಇದೆ. ಸರ್, ವಸತಿ ಯೋಜನೆಗಳೆಲ್ಲ 15 ಕಡೆ ಮೀಸಲಾತಿ ಇದರ ಬಗ್ಗೆ ಮಾತುಕತೆ ನಡೀತಾ ಇದೆ, ಏನ್ ಹೇಳ್ತೀವಿ? ನೋಡಿ, ಇದು ಹೊಸ್ತೇನಲ್ಲ. ಸಿದ್ದರಾಮಯ್ಯನವರು ಫಸ್ಟ್ ಹೇಳಿದ್ದಾರೆ, ಇದು ಮುಸ್ಲಿಮರ ಪರವಾಗಿ ಇರ್ತಕ್ಕಂಥ ಸರ್ಕಾರ ಅಂತ. ಹಿಂದೂ ವಿರೋಧಿ ಸರ್ಕಾರ, ನಾವು ಮುಸ್ಲಿಮರ ಪರವಾಗಿ ಇರ್ತಕ್ಕಂಥ ಸರ್ಕಾರ. ಈ 15% ವಸತಿ ಯೋಜನೆ ಬಿಡಿ, ಇದರ ಹಿಂದೆ ಈ ಗುತ್ತಿಗೆಯಲ್ಲಿ ಸಂವಿಧಾನದ ವಿರೋಧವಾಗಿ 4% ಅವರಿಗೆ ನಾವು ಮೀಸಲು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಯಾವುದರಲ್ಲಿ? ಗುತ್ತಿಗೆಯಲ್ಲಿ. ಅದು ಇದು ಸಂವಿಧಾನ ವಿರೋಧ. ಅದನ್ನ ಮುಂದುವರೆದ ಭಾಗವಾಗಿ ಇವತ್ತು ಜಮೀರ್ ಅಹಮದ್ರ ವಸತಿ ಒಂದು ಇಲಾಖೆಯಲ್ಲಿ ಅವರಿಗೆ 15% ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಮೊದಲೇ ಹೇಳಿದ್ರು, ಇದು ಮುಸ್ಲಿಮರ ಸರ್ಕಾರ, ಮುಸ್ಲಿಮರ ಪರವಾದ ಸರ್ಕಾರ, ಹಾಗಾಗಿ ನಾವು ಅವರಿಗೆ ಕೊಡ್ತೀವಿ ಅಂತ ಅದನ್ನೇ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ದುಡ್ಡು ಕೊಟ್ಟರೆ ಮಾತ್ರ ಮನೆ, ದುಡ್ಡು ಕೊಡಲಿಲ್ಲ ಮನೆ ಇಲ್ಲ ಅಂತ ಅದನ್ನ ಅವರ ಸರ್ಕಾರದ ಒಬ್ಬ ಹಿರಿಯ ಶಾಸಕರೇ ಕೂಡ ಹೇಳಿದ್ದಾರೆ. ನೋಡಿ, ಇಲ್ಲಿ ಏನು ವಸತಿ ಯೋಜನೆಯಲ್ಲಿ ನಾವು ಇಷ್ಟು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು,
ಅದನ್ನ ಒಬ್ಬ ಶಾಸಕ ಹೇಳಿದ್ರು ಕೂಡ ಕೊಡ್ತಾ ಇಲ್ಲ. ಯಾರ್ಯಾರು ಹಣ ಕೊಡ್ತಾರೆ ಹಿಂಬಾಗ್ಲಿಂದ ಅವರಿಗೆ ಮಾಡ್ಕೊಡ್ತಾರೆ. ಅದನ್ನ ಹಣಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ಅದನ್ನ ಮಾಡ್ತಾ ಇದ್ದಾರೆ ಅವರು.